ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಮತ್ತು ಗೌಡಗೆರೆಯ ಸುಮಾರು ಮುಕ್ಕಾಲು ಭಾಗ ಗ್ರಾಮದ ಕೆರೆಗಳಿಗೆ ಈಗೇನು ಕಾವೇರಿ ಬೇಸಿಗೆಯಿಂದ ಮಗಲೂರು ಮತ್ತು ಶಿರಾ ಸುತ್ತಮುತ್ತಲ ಕೆರೆಗಳಿಗೆ ಕುಡಿಯೋ ನೀರಿಗೋಸ್ಕರ ಬಂದಿರತಕ್ಕಂಥ ನೀರನ್ನು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಮತ್ತು ಗೌಡಗೆರೆ ಹೋಬಳಿಗೆ ನೀರನ್ನು ಹರಿಸಬೇಕಾಗಿ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ದೆಹಲಿ ವಿಶೇಷ ಪ್ರತಿನಿಧಿಗಳು, ಮಾಜಿ ಸಚಿವರು ಆದಂಥ ಮತ್ತು ಶಿರಾ ತಾಲೂಕಿನ ಅಭಿವೃದ್ಧಿ ಅಧಿಕಾರದಿಂದಲೇ ಈಗಾಗಲೇ ಜನರ ಬಾಯಲ್ಲಿ ಘೋಷಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಟಿ.ವಿ. ಜಯಚಂದ್ರ ಸಾಹೇಬರಲ್ಲಿ ನನ್ನ ಸವಿನಯ ಮನವಿ ಇಷ್ಟೇ. ಮಾನ್ಯರೇ, ಈಗ ಶಿರಾ ಭಾಗಕ್ಕೆ, ಕಳ್ಳಂಬೆಳ ಭಾಗಕ್ಕೆ ಮತ್ತು ಶಿರಾ ಸುತ್ತಮುತ್ತಲಿನ ಕೆರೆಗಳಿಗೆ ನೀರನ್ನು ತಂದಿರತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಆ ಬಗ್ಗೆ ಯಾರು ಎಷ್ಟೇ ಏನೇ ಟೀಕೆ ಮಾಡಿದರೂ ಆ ಟೀಕೆಗೆ ನೀವು ಒಳಗಾಗಬೇಕಾಗಿಲ್ಲ. ಯಾಕಂದರೆ ಜನಸಾಮಾನ್ಯರ ಮನದಾಳದಲ್ಲಿದ್ದೀರಿ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ನಿಲಯಗಳು, ವಸತಿ ನಿಲಯಗಳು ಇವೆಲ್ಲಕ್ಕೂ ಸಹ ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಾ. ಮತ್ತು ಮಳೆಯ ನೀರಿಗೆ ಶೇಖರಣೆ ಮಾಡಲಿಕ್ಕೆ ಅನೇಕ ಬ್ಯಾರಿಕೇಡ್ ನಿರ್ಮಾಣಗಳನ್ನು ಸಹ ಇವತ್ತು ಮಾಡಿರ್ತಕ್ಕಂಥದ್ದು ಅತ್ಯುತ್ತಮವಾದ ಕೆಲಸ. ಅದೇ ರೀತಿ ಹುಲಿಕುಂಟೆಯ ಸಂಪೂರ್ಣ ಎಲ್ಲ ಭಾಗವು ಮತ್ತು ಗೌಡಗೆರೆಯ ಸುಮಾರು ಮುಕ್ಕಾಲು ಭಾಗವು ಇವತ್ತು ಅತ್ಯಂತ ನೀರಿನ ಒಳಹರಿವು ಹೊರಹರಿವು ಇಲ್ಲದೆ ರೈತರು ಬೋರ್ವೆಲ್ಗಳನ್ನು ನೆಚ್ಚಿಕೊಂಡು ಸಾಕಷ್ಟು ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಭೂಮಿ ಮೇಲೆ ಹಾಕಿದರೆ ಅದಕ್ಕೆ ಸ್ಫೂರ್ತಿ ನೀವೇ ಕಾರಣ. ಇಷ್ಟೇ, ನೀರು ಅಲ್ಲಿ ತಂದವರು ಕಾವೇರಿ ಬೇಸಿನ ನೀರು ನಮಗೂ ತರ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದು ಕೃಷ್ಣ ಕೊಳ್ಳಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಮನವರಿಕೆ ಇಲ್ಲ. ಈ ಭದ್ರಾ ಮೇಲ್ದಂಡೆ ನೀರಿನ ಪೈಪ್ಗಳನ್ನು ಅಳವಡಿಸಿದ್ದೀವಿ ಸುಮಾರು ಕೆರೆಗಳಿಗೆ, ಅದಿನ್ನೂ ಅಳವಡಿಸ್ಲಿಕ್ಕಾಗಿಲ್ಲ. ಅದು ಎಸ್ಟಿಮೇಟ್ ಇಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಹುಲಿಕುಂಟೆ ಹೋಬಳಿ ಮರ್ಗೂರು ಗ್ರಾಮ ಪಂಚಾಯತಿ ಅರಗೆರೆ ಬೀರ್ನಳ್ಳಿ ಗ್ರಾಮದ ಕೆರೆಗೆ ಆ ನೀರಿನ ಸೌಲಭ್ಯವನ್ನು ಕೊಟ್ಟಿಲ್ಲ, ಪೈಪನ್ನು ಉಳಿಸಿಲ್ಲ. ಇನ್ನೂ ಅನೇಕ ಹಳ್ಳಿಗಳಿಗೆ ಆ ಕೆಲಸ ಆಗಬೇಕಾಗಿದೆ. ತಾವು ತಮ್ಮ ಈ ಅವಧಿಯಲ್ಲೇ ಚಳಿಗಾಲದ ಅಧಿವೇಶನ ಇವತ್ತು ನಡೀತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೇ ಇದನ್ನು ನೀವು ಕಾರ್ಯಕ್ರಮವನ್ನು ರೂಪಿಸಿ ಒಂದು ವಿಧೇಯಕವನ್ನು ಮಂಡಿಸಬೇಕು, ತಿದ್ದುಪಡಿಯನ್ನು ಮಾಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ಈ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈಗಾಗಲೇ ಅಭಿವೃದ್ಧಿ ಪೂರ್ವಕವಾದ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ರ ಫಲವಾಗಿ ನಿಮಗೆ ನಾನು ಅತ್ಯಂತ ಕೃತಜ್ಞನಾಗಿ ನನ್ನ ಅಭಿನಂದನೆಗಳನ್ನು ಮತ್ತು ನನ್ನ ಆಗ್ರಹವನ್ನು ಮಾಡ್ತಾಯಿದ್ದೀನಿ.